ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಕರ್ನಾಟಕದಲ್ಲಿ ಈ ಬಾರಿ ನೀಟ್ ಎಕ್ಸಾಮನ್ನು ಬರೆದು MBBS ಸೀಟ್ಗೋಸ್ಕರ ಕಾಯ್ತಾ ಇರುವಂಥ ಸಾಕಷ್ಟು ಅಭ್ಯರ್ಥಿಗಳ ದೊಡ್ಡ ಪ್ರಶ್ನೆ ಏನು ಅಂತಂದರೆ, ಈ ಬಾರಿಯ ನೀಟ್ ಕಟ್ ಆಫ್ ಎಷ್ಟು? ಹೌದು, ಗೌರ್ಮೆಂಟ್ ಕಾಲೇಜ್ಗಳಾಗಿರ್ಬೋದು ಮತ್ತು ಪ್ರೈವೇಟ್ ಕಾಲೇಜ್ಗಳಾಗಿರ್ಬೋದು, ಅಲ್ಲಿರುವಂಥ ಗೌರ್ಮೆಂಟ್ ಸೀಟ್ಗಳ ಒಂದು ಕಟ್ ಆಫ್ ಎಷ್ಟಿರುತ್ತೆ ಅನ್ನುವ ಒಂದು ದೊಡ್ಡ ಪ್ರಶ್ನೆ ಅವರ ತಲೆಯಲ್ಲಿರುತ್ತೆ. ಸೊ ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ನಾವು ಸೂಕ್ಷ್ಮವಾಗಿ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋದ ಮೂಲಕ ಅದರ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಕೊನೆ ತನಕ ನೋಡಿ, ಅಂದರೆ ನಾವು ಹೇಳುವಂತಹ ಮಾಹಿತಿ ನಿಮಗೆ ಪೂರ್ತಿಯಾಗಿ ಮುಟ್ಟುತ್ತೆ. ಸೊ ಮೊದಲನೇದಾಗಿ ನೀವು ಏನು ಗಮನಿಸಬೇಕು ಅಂತಂದರೆ, ನೀವು ಗಳಿಸಿರುವಂತಹ ಸ್ಕೋರ್ ಎಷ್ಟು ಮತ್ತು ನಿಮಗೆ ಯಾವ ಒಂದು ರ್ಯಾಂಕ್ ಬಂದಿದೆ ಅನ್ನುವ ಒಂದು ಡಾಟಾವನ್ನು ಎನಲೈಸ್ ಮಾಡ್ಕೋಬೇಕು. ಹೌದು, 2024ಕ್ಕೆ 2025ಕ್ಕೆ ಯಾವ ರೀತಿಯಾದಂಥ ಡಿಫ್ರೆನ್ಸನ್ನು ನಾವು ನೋಡಬಹುದು ಅಥವಾ ಯಾವ ರೀತಿಯಾದಂಥ ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವ ಒಂದು ಮಾಹಿತಿಯನ್ನು ನೀವು ಮೊದಲೇ ತಿಳ್ಕೊಳ್ಬೇಕಾಗತ್ತೆ. ಅದರ ಒಂದು ಲಿಸ್ಟನ್ನು ರೆಡಿ ಮಾಡಿದ್ರೆ ನೀವೇ ಸ್ವತಃ ಒಂದು ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೀವೇ ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು. ನಮ್ಮ ವಿಡಿಯೋದ ಮೂಲಕ ತಿಳಿಸೋಕ್ಕೆ ಇಷ್ಟಪಡುವಂತಹ ಮೊಟ್ಟ ಮೊದಲ ವಿಷಯ ಏನಂತಂದರೆ, ಅದು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮತ್ತು ಸೆಮಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಯಾವ ರೀತಿಯಾದಂತಹ ಸ್ಕೋರ್ಗಳು ಸೇಫ್ ಆಗಿರುತ್ತೆ ಅನ್ನುವ ಒಂದು ಮಾಹಿತಿ. ಸೊ ಮೊಟ್ಟ ಮೊದಲನೇದಾಗಿ ನೋಡೋದಾದರೆ, ಕೆಟಗರಿಗೆ ಸಂಬಂಧಿಸಿದಂತಹ ಸೇಫ್ ಸ್ಕೋರ್ಗಳ ಒಂದು ಲಿಸ್ಟ್ ನಿಮ್ಮ ಮುಂದೆ ಇದೆ. ಸೊ ಇಲ್ಲಿ ಹಲವಾರು ಕೆಟಗರಿಗಳಿದ್ದಾವೆ. GM 2A 2B 3A 3B SC ST. ಸೊ ಇಲ್ಲಿ ಒಂದು ಕೆಟಗರಿ ಮಿಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಅದು 1G. ಸೊ ಅದರ ಒಂದು ಸೇಫ್ ಸ್ಕೋರ್ ಕೂಡ ಇದರ ಆಸುಪಾಸಿನಲ್ಲೇ ಇರುತ್ತೆ. ಸೊ ಹಾಗಿದ್ದರೆ ನೀವು ಲಿಸ್ಟ್ನಲ್ಲಿ ನೋಡ್ತಾ ಇರ್ಬೋದು, GM ಕೆಟಗರಿಯವರಿಗೆ 482 ಸೇಫ್ ಸ್ಕೋರ್ ಅಂತ ಇದೆ. ಸೊ ಇದು ಯಾವ ರೀತಿ ಒಂದು ಅಂದರೆ ಯಾವ ಆಧಾರದ ಮೇಲೆ ನಾವು ಇದನ್ನು ರೆಡಿ ಮಾಡಿದ್ದೀವಿ ಅಂತಂದರೆ, 2024 2023ರಲ್ಲಿ ಯಾವ ಒಂದು ಕಾಲೇಜ್ಗೆ ಕಟ್ ಆಫ್ ಫೈನಲ್ ಆಗಿತ್ತು ಆ ಒಂದು ರ್ಯಾಂಕ್ ಆಧಾರದ ಮೇಲೆ ಇದನ್ನು ರೆಡಿ ಮಾಡಿದ್ದೀವಿ. ಸೊ ಈ ವರ್ಷವೂ ಕೂಡ ಇಷ್ಟು ಸ್ಕೋರನ್ನು ನೀವು ಮಾಡಿದ್ರೆ ಅದು ಸೇಫ್ ಆಗಿರುತ್ತೆ. ಇಷ್ಟು ಸ್ಕೋರ್ಗಳನ್ನು ನೀವು ಗಳಿಸಿದ್ದೇ ಆದರೆ ನಿಮಗೆ ಖಂಡಿತವಾಗ್ಲೂ ಕೂಡ ಮೆಡಿಕಲ್ ಸೀಟ್ ಸಿಕ್ಕೇ ಸಿಗುತ್ತೆ. ಸೊ GM ಕೆಟಗರಿಯವರಿಗೆ 482, 2A ಅವರಿಗೆ 470, 2B ಅವರಿಗೆ 476 ಇರುತ್ತೆ, 3A ಅವರಿಗೆ 480, 3B ಅವ್ರಿಗೂ ಕೂಡ ಸೇಮ್ 480, SC ಅವರಿಗೆ 391 ವಿಚ್ ಈಸ್ ಲಿಸ್ಟ್ ಸೇಫ್ ಸ್ಕೋರ್ ಬೇಸ್ಡ್ ಆನ್ ಕೆಟಗರಿ, ಆ್ಯಂಡ್ ST ಅವರಿಗೆ 395. ಸೊ ಇಲ್ಲಿ ಒಳಗೇ ಕೂಡ ಕೋಟಾ ಇರುತ್ತೆ, ಅಂದರೆ GM ರೂರಲ್, GM HK, GM ಕನ್ನಡ ಮೀಡಿಯಮ್. ಸೊ ಪ್ರತಿಯೊಂದರಲ್ಲೂ ಕೂಡ ಇರುತ್ತೆ. ಈ ರೀತಿಯಾದಂತಹ ಒಂದು ಹಲವಾರು ಕೋಟಾಗಳು ಇರುತ್ತೆ. ಸೊ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಏನೂ ಇರೋದಿಲ್ಲ. ಮಿನಿಮಮ್ ಅಂತಂದರೆ ಇಲ್ಲಿ 5 to 10 ಮಾರ್ಕ್ಸನ್ನು ಲೆಸ್ ಮಾಡಬೇಕಾಗತ್ತೆ. ಸೊ ಕೋಟಾ ರಿಸರ್ವೇಷನ್ ನಿಮಗೆ ಬೇಕು ಅಂತಂದರೆ, ಉದಾಹರಣೆಗೆ ಈಗ GM ಅಲ್ಲಿ ನೀವು ಹೈದರಾಬಾದ್ ಕರ್ನಾಟಕ ಒಂದು ಕೋಟಾವನ್ನು ಅಪ್ಲೈ ಮಾಡಿ ಸೀಟ್ ಗಳಿಸ್ಕೋಬೇಕು ಅಂತಂದರೆ ಅಲ್ಲಿ ಒಂದು 5ರಿಂದ 7 ಮಾರ್ಕ್ಸ್ಗಳನ್ನು ನೀವು ಅದರಲ್ಲಿ ತೆಗಿಬೇಕಾಗತ್ತೆ. ಅಂದರೆ 475 ಈಸ್ ದ ಸೇಫೆಸ್ಟ್ ಸ್ಕೋರ್ ಫಾರ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್. ಸೊ ಈ ರೀತಿಯಾದಂಥ ಸೇಫ್ ಸ್ಕೋರ್ಗಳನ್ನು ನಾವು ನೋಡ್ಬೋದು. ಸೊ ಇಲ್ಲಿ ತೀರಾ ಹೆಚ್ಚೇನಾಗೋದಿಲ್ಲ, ಆಲ್ಮೋಸ್ಟ್ ಇದೇ ಟ್ರೆಂಡನ್ನು ನಾವು ಈ ವರ್ಷದ ಕಟ್ ಆಫ್ನಲ್ಲಿ ನೋಡ್ಬೋದು. ಇನ್ನು ಮುಂದಿನದಾಗಿ ಯಾವ ರೀತಿಯಾದಂಥ ರ್ಯಾಂಕ್ಗಳನ್ನು ನೀವು ಗಳಿಸಬೇಕು ಗೌರ್ಮೆಂಟ್ ಮತ್ತು ಸೆಮಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ. ಸೊ ಇದೇ ರೀತಿಯಾದಂಥ ಕೆಟಗರಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ 1G ಕೆಟಗರಿ ಕೂಡ ಆ್ಯಡ್ ಆಗಿದೆ. GM 1G 2A 2B 3A 3B SC ಮತ್ತು ST. ಸೊ ಅದರ ಒಂದು ಲಿಸ್ಟ್ ಕೂಡ ನಿಮ್ಮ ಮುಂದೆ ಇದೆ. ಯಾವ ರೀತಿಯಾದಂಥ ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್ಗಳನ್ನು ನಾವು ಕನ್ಸಿಡರ್ ಮಾಡ್ತಾಯಿದ್ದೀವಿ. ಸೊ 71,000 ಒಳಗೆ ನೀವೇನಾದರೂ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಕೂಡ ಕರ್ನಾಟಕದ MBBS ಸೀಟ್ ಸಿಗೋದರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಅದು ಕೂಡ GMನಲ್ಲೇ ನಿಮಗೆ ಸೀಟ್ ಸಿಗುತ್ತೆ. ಅಂದರೆ 1G ಕೆಟಗರಿಯವರಿಗೆ 86,000 ರ್ಯಾಂಕ್ ಇದ್ದರೂ ಕೂಡ ಸೇಫ್ ಅಂತ ಹೇಳ್ಬೋದು. ಸೊ ಈ ರ್ಯಾಂಕ್ ಬಹಳಷ್ಟು ವ್ಯತ್ಯಾಸ ಆಗೋದಿಲ್ಲ, +2 to 5,000 ಒಳಗೇನೆ ಇರುತ್ತೆ. ಇನ್ನು 2Aದವರಿಗೆ 87,500, 2Bದವರಿಗೆ 80,500, 3A ಅವರಿಗೆ 72,000, 3B ಅವರಿಗೆ ಇದರ ಒಂದು ಆಸುಪಾಸಿನಲ್ಲೇ ಇರುತ್ತೆ.
ಅಂದರೆ 72,500. SC ಅವರಿಗೆ 2,21,000 ರ್ಯಾಂಕ್ ಬಂದರೂ ಕೂಡ ಅವರ ಒಂದು ಸೀಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಇನ್ನು ST ಅವರಿಗೆ 2,18,000 ರ್ಯಾಂಕ್ ಇದ್ದರೂ ಕೂಡ ನೀವು MBBS ಸೀಟ್ಗಳನ್ನು ಕರ್ನಾಟಕದಲ್ಲಿ ಗಳಿಸ್ಕೋಬೋದು. ಈ ಒಂದು ಏನು ನಾವು ಮೊದಲನೇ ಟೇಬಲ್ ತೋರಿಸಿದ್ವಿ, ಅಲ್ಲಿ ಸ್ಕೋರ್ ಇತ್ತು, ಇಲ್ಲಿ ರ್ಯಾಂಕ್ ಇದೆ. ಸೊ ಸ್ಕೋರ್ ಮತ್ತು ರ್ಯಾಂಕ್ಗಳ ಆಧಾರಿತವಾಗಿ ನೀವು ಆ ಒಂದು ಮೆಡಿಕಲ್ ಸೀಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ರೇಂಜ್ನಲ್ಲಿ ನೀವಿದ್ದರೆ ನಿಮಗೆ ಖಂಡಿತವಾಗ್ಲೂ ಕೂಡ ಒಂದು ಕರ್ನಾಟಕದಲ್ಲಿ ಮೆಡಿಕಲ್ ಸೀಟ್ ಸಿಕ್ಕೇ ಸಿಗುತ್ತೆ. ಇನ್ನೊಂದು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಅದೇನಂತಂದರೆ, ನೀವೇನಾದರೂ 12 ಲಕ್ಷಕ್ಕಿಂತಲೂ ಅಧಿಕ ಒಂದು ಪ್ರೈವೇಟ್ ಕಾಲೇಜ್ಗಳಲ್ಲಿ ಸೀಟ್ ಪಡ್ಕೋಬೇಕು ಅಂತಂದರೆ ಕರ್ನಾಟಕದಲ್ಲಿ ಮಿನಿಮಮ್ ಸ್ಕೋರ್ ಎಷ್ಟಾಗಿರಬೇಕು ಅಥವಾ ಮಿನಿಮಮ್ ರ್ಯಾಂಕ್ ಎಷ್ಟು ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಆಲ್ಮೋಸ್ಟ್ 425+ ಒಂದು ಏನು ಸ್ಕೋರ್ ಏನು ಮಿನಿಮಮ್ ಆಗುತ್ತೆ. ಸೊ ಅಷ್ಟನ್ನು ನೀವು ಪಡ್ಕೊಳ್ಳೇಬೇಕು. ಸೊ ನೆಕ್ಸ್ಟ್ ಏನಂತಂದರೆ, ಅದರ ಒಂದು ರ್ಯಾಂಕ್ ಎಷ್ಟಿರಬೇಕು ಅಂದರೆ ಸುಮಾರು 1.5 ಲಕ್ಷಕ್ಕಿಂತಲೂ ಕಡಿಮೆ ರ್ಯಾಂಕ್ ಅಥವಾ ಅದರ ಒಂದು ಆಸುಪಾಸಿನಲ್ಲಿ ನೀವೇನಾದರೂ ಇದ್ದರೆ ನಿಮಗೆ 12 ಲಕ್ಷದ ಒಂದು ಪ್ರೈವೇಟ್ ಸೀಟ್ ಸಿಗಲಿದೆ ಅಂತ ನಮಗೆ ಮಾಹಿತಿಗಳಿಂದ ತಿಳಿದು ಬರ್ತಾ ಇದೆ. ಸೊ ಈ ವರ್ಷದ ಈ ಒಂದು ಕಟ್ ಆಫ್ ಈ ರೀತಿ ಇರುತ್ತೆ. ಸ್ಕೋರ್ ಮತ್ತು ರ್ಯಾಂಕ್ ಆಧಾರಿತವಾಗಿ ನಿಮಗೆ ಯಾವ ಒಂದು ಕಾಲೇಜ್ ಸಿಗುತ್ತೆ ಅನ್ನುವ ಒಂದು ಮಾಹಿತಿ ಬೇಕು ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಂದು ಸ್ಕೋರ್ ಮತ್ತು ರ್ಯಾಂಕ್ಗಳನ್ನು ತಿಳಿಸ್ಬೋದು. ಮತ್ತು ಕೋಟಾಗಳನ್ನು ಕೂಡ ಮೆನ್ಷನ್ ಮಾಡಿ ಯಾವ ಒಂದು ಕಾಲೇಜ್ ಸಿಗಬಹುದು, ಎಕ್ಸ್ಪೆಕ್ಟೆಡ್ ಕಾಲೇಜ್ ಸಿಗಬಹುದು ಅನ್ನೋ ಒಂದು ಮಾಹಿತಿಯನ್ನು ನಾವು ಫ್ರೀ ಟೈಮಲ್ಲಿ ನಿಮಗೆ ಕಮೆಂಟ್ ಮೂಲಕ ತಿಳಿಸ್ತೀವಿ, ಅದಕ್ಕೆ ರಿಪ್ಲೈ ಮಾಡುವ ಮೂಲಕ ತಿಳಿಸ್ತೀವಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸದಾ ಹೀಗೆ ನಮ್ಮ ಚಾನಲನ್ನು ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.